ಈ ಕಥೆಯ ಹೆಸರು ಒಂದು ಸಣ್ಣ ತಪ್ಪು. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ವಾಸ ಮಾಡ್ತಾ ಇದ್ದ. ಆ ರಾಜನ ಆಡಳಿತದಲ್ಲಿ ಒಬ್ಬ ತುಂಬಾ ಒಳ್ಳೆಯ ವ್ಯಕ್ತಿ ಇದ್ದ. ಯಾವುದೇ ಕೆಟ್ಟ ವಿಚಾರಗಳನ್ನ ಮಾಡ್ತಾ ಇರಲಿಲ್ಲ, ಕೆಟ್ಟದಾಗಿ ಮಾತಾಡ್ತಾ ಇರಲಿಲ್ಲ, ಸತ್ಯವಂತನಾಗಿದ್ದ. ಆ ರಾಜನಿಗೆ ಒಂದು ಯೋಚನೆ ಬಂತು, ಹೇಗಾದರೂ ಮಾಡಿ ಇವನ ಕೈಯಲ್ಲಿ ಕೆಟ್ಟದನ್ನ ಮಾಡಿಸ್ಬೇಕು, ತಪ್ಪನ್ನ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಸಭೆ ಕರೀತಾರೆ ಎಲ್ಲರನ್ನೂ. ಆಗ ಆ ಒಳ್ಳೆಯ ವ್ಯಕ್ತಿ ಸಹ ಅಲ್ಲಿಗೆ ಬಂದಿರ್ತಾನೆ. ಆಗ ರಾಜ ಆ ಒಳ್ಳೆಯ ವ್ಯಕ್ತಿಗೆ ಹೇಳ್ತಾನೆ, ನೋಡಪ್ಪ, ನಾನು ಹೇಳ್ದಾಗೆ ನೀನು ಕೇಳಲೇಬೇಕು, ನಿನ್ನ ಕೈಯಲ್ಲಿ ನಾನು ಒಂದು ತಪ್ಪನ್ನ ಮಾಡಿಸಲೇಬೇಕು ಅಂತ ಹೇಳ್ತಾನೆ. ಅದರಲ್ಲಿ 4 ಆಪ್ಷನ್ ಕೊಡ್ತಾನೆ. ಈ 4 ಆಪ್ಷನಲ್ಲಿ ನೀನು ಒಂದು ಮಾಡಲೇಬೇಕು. ಮೊದಲನೇದು, ನೀನು ಎಣ್ಣೆ ಕುಡಿಬೇಕು ಅಂತಾನೆ. ಎರಡನೆಯದು, ನೀನು ಮಾಂಸ ತಿನ್ನಬೇಕು, ಅಥವಾ ನಿನ್ನ ಹೆಂಡತಿಗೆ ಹೊಡಿಬೇಕು. ಕೊನೆಯದು, ಪಕ್ಕದ ಮನೆಗೆ ಬೆಂಕಿ ಹಚ್ಚಬೇಕು ನೀನು. ಸೊ ಆ ಒಳ್ಳೆಯ ವ್ಯಕ್ತಿ ರಾಜನು ಹೇಳಿದ ಮಾತುಗಳನ್ನು ಕೇಳಿದ್ದಾದ್ಮೇಲೆ ಬಹಳ ಶಾಕ್ ಆಗ್ತಾನೆ. ಏನಪ್ಪ ಇದು, ಇಂಥ ತಪ್ಪುಗಳನ್ನ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಾನು ಯಾವ ತಪ್ಪು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಹೆಂಡತಿಗೆ ಹೊಡೆಯೋದಾ? ಅಯ್ಯೋ ಪಾಪ, ಹೆಂಡತಿ ಪತಿವ್ರತೆ, ಅವಳನ್ನು ಹೇಗೆ ಹೊಡೆಯೋದು, ಅದು ಒಳ್ಳೆಯದಾಗೋದಿಲ್ಲ ಅಂತ ಯೋಚನೆ ಮಾಡಿ, ಮಾಂಸ ತಿನ್ನುವುದಾ? ಅಯ್ಯೋ, ನಾನು ಸಸ್ಯಾಹಾರಿ, ಅನ್ಯಾಯವಾಗಿ ಒಂದು ಪ್ರಾಣಿಯನ್ನು ಪಕ್ಷಿಯನ್ನು ಕೊಲ್ಲಬೇಕೇ, ಕೊಂದು ತಿನ್ನಬೇಕೇ, ಇದೂ ಆಗುವುದಿಲ್ಲ, ಇದನ್ನು ನಾನು ಮಾಡಲಾರೆ. ಪಕ್ಕದ ಮನೆಗೆ ಬೆಂಕಿ ಹಚ್ಚುವುದಾ? ಓಹೋಹೋ, ಇಲ್ಲ ಇಲ್ಲ ಇಲ್ಲ, ಪಾಪ ಅವ್ರು ಏನು ಮಾಡಿದ್ದಾರೆ, ಅವ್ರ ಪಾಡ್ಗವ್ರು ಬದುಕ್ತಾ ಇದ್ದಾರೆ, ನಮಗೇನು ತೊಂದರೆ ಕೊಟ್ಟಿಲ್ಲ, ನಾನು ಯಾಕೆ ಪಕ್ಕದ ಮನೆಯನ್ನು ಸುಡಬೇಕು ಅಂತ ಯೋಚನೆ ಮಾಡಿ, ಹೋಗ್ಲಿ ಬಿಡು, ಎಣ್ಣೆ ಕುಡಿದ್ರೆ ನಾನು ತಾನೇ ಕೆಟ್ಟವನಾಗೋದು, ಅಂದರೆ ಬೇರೆಯವರಿಗೇನು ತಪ್ಪು ಬಯಸ್ದಂಗೆ ಆಗೋದಿಲ್ವಲ್ಲ ಅಂತ ಏನು ಮಾಡ್ತಾನೆ ಅಂದರೆ ಎಣ್ಣೆ ಕುಡಿತಾನೆ. ಎಣ್ಣೆ ಕುಡಿದಾದ್ಮೇಲೆ ಮತ್ತು ತಲೆಗಿರುತ್ತೆ, ತಗೋ, ತಿನ್ನಕ್ಕೇನಾದರೂ ರುಚಿ ರುಚಿಯಾಗಿ ಖಾರ ಖಾರವಾಗಿ ಬೇಕಲ್ಲ, ಮಾಂಸ ತಿಂದ. ಚೆನ್ನಾಗಿ ಎಣ್ಣೆ ಕುಡಿತಾ ಮಾಂಸ ಚೆನ್ನಾಗಿ ತಿಂದ. ಕುಡ್ಕೊಂಬಂದು ಮನೆಗೆ ಬಂದಾಗ ಹೆಂಡತಿ, ರೀ 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 ಯಾಕ್ರಿ ಯಾಕ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ನನ್ನನ್ನೇ ಎದುರಿಸ್ತೀಯ ನೀನು, ನನಗೇ ಎದುರುತ್ರ ಹೇಳ್ತೀಯ ಅಂತ ಹೆಂಡತಿಗೂ ಹೊಡೆದ, ತಗೋ. ಹೆಂಡತಿಗೂ ಚೆನ್ನಾಗಿ ಹೊಡೆದೇ ಬಿಟ್ಟ. ಇದಾದ್ಮೇಲೆ ಇವ್ರ ಜಗಳನ ಬಿಡಿಸೋದಕ್ಕೆ ಊರವರೆಲ್ಲ ಪಾಪ ಬರ್ತಾರೆ ಅವ್ರ ಮನೆ ಹತ್ರ. ಊರವ್ರನ್ನೆಲ್ಲ ಬೈದು, ಊರವ್ರಿಗೆಲ್ಲ ಹೊಡೆದು, ಊರೇ ಸುಟ್ಟಾಕದ. ಒಲೆಯಲ್ಲಿ ಬೆಂಕಿ ಉರಿತಾ ಇತ್ತೇನೋ, ಒಂದು ಬೆಂಕಿ ತುಂಡನ ಎತ್ತಿ ಎಸೆದ, ಹೋಗಿ ಪಕ್ಕದ ಮನೆ ಗುಡಿಸಲಿಗೆ ಬಿತ್ತು, ಅಲ್ಲಿಂದ ಊರೇ ಹತ್ಕೊಂಡು ಊರೇ ಸುಟ್ಟ ಹಾಕದ. ಆದ್ದರಿಂದ ನಾವು ಏನೇ ತಪ್ಪುಗಳನ್ನು ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಒಂದು ತಪ್ಪು ಇನ್ನೊಂದು ತಪ್ಪನ್ನು ಮಾಡಿಸುತ್ತೆ, ಇನ್ನೊಂದು ತಪ್ಪು ಮತ್ತೊಂದು ತಪ್ಪನ್ನು ಮಾಡಿಸುತ್ತೆ, ಮತ್ತೊಂದು ತಪ್ಪು ಮಗದೊಂದು ತಪ್ಪನ್ನು ಮಾಡಿಸುತ್ತೆ. ಮೊದಲನೆಯ ತಪ್ಪಲ್ಲೇ ನಾವು ಹಿಡಿತವಾಗಿರಬೇಕು. ನಮ್ಮ ತಪ್ಪುಗಳನ್ನು ನಾವು ಕಂಟ್ರೋಲ್ ಮಾಡಬೇಕು. ಫಸ್ಟ್ ಆಫ್ ಆಲ್ ತಪ್ಪೇ ಮಾಡಬಾರದು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.